ಕರುಣಾಕರ್ ರಾವ್. ಯಾವುದೇ ವಿಷಯನಾದ್ರೂ ತೀಕ್ಷ್ಣವಾಗಿ ಪರಿಶೀಲಿಸ್ತೀನಿ. ನನ್ನನ್ನು ಯಾರೂ ಮೋಸ ಮಾಡೋಕ್ಕಾಗಲ್ಲ. ಕರುಣಾಕರ್ ರಾವ್. ಕರುಣಾಕರ್ ರಾವ್. ತಿನ್ನಮ್ಮ, ತಿನ್ನು. ತಿನ್ನು ತಿನ್ನು ಲಾಡು ತಿನ್ನು. ತಿನ್ನು. ಯಾರಮ್ಮ? ಯಾರು ನನಗೆ ಸಂಪಾದನ ಕೆಲಸದವಳ ಹಾಗೆ ನೋಡ್ಕೋತಿದ್ದಾರೆ ಅಂತ ಹೇಳಿದ್ದು? ಹಸುಗೂಸಿಗೆ ಹಾಲು ಕುಡಿಸ್ದ ಹಾಗೆ, ಹಸಿವಾದ ಮಗುಗೆ ಕೈ ತುತ್ತು ತಿನ್ನಿಸ್ದ ಹಾಗೆ ಇಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರೆ ಅಮ್ಮ, ಸಂಪದ ಹೇಳಮ್ಮ, ನಿನ್ನನ್ನ ಪ್ರೀತಿಯಿಂದ ನೋಡ್ಕೋತಿದಾರಲ್ವಾ? ತಿನ್ನು ತಿನ್ನು. ನೋಡಿ ಸರ್, ಪ್ರೀತಿನ ತಿನ್ನಿಸ್ತಾ ಇದ್ರೆ ಬೇಡ ಅಂತ ಹೇಗೆ ಹಠ ಮಾಡ್ತಾ ಇದ್ದಾಳೆ. ಬೇಡಮ್ಮ, ಅವ್ರ ಪ್ರೀತಿನ ಬೇಡ ಅನ್ಬೇಡ. ತಿನ್ನಮ್ಮ, ತಿನ್ನು ತಿನ್ನು. ಯಾವ ಮನೆಯಲ್ಲೂ ಯಾವ ಸೊಸೆಗೂ ಸಿಗದೇ ಇರೋ ಅದೃಷ್ಟ ನಿನಗೆ ಸಿಕ್ಕಿದೆ. ಆ ಕಡೆ ನೋಡು, ಯಾವ ಮನೇಲಿ ಆದ್ರೂ ಹೆಣ್ಣು ಮಕ್ಕಳಿಗೆ ಅಂತ ಕಷ್ಟ ಇರುತ್ತೆ. ಇಂಥ ಯೋಗ ಇರಲ್ಲ. ಆ ಹುಡುಗಿ ಬೇಡ ಅಂತಿದ್ದಾಳೆ. ನೀವು ಪ್ರೀತಿನ ನಿಲ್ಲಿಸ್ಬೇಡಿ. ತಿನ್ಸಿ 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 ಅಮ್ಮ, ತಿನ್ಸಿ. ತಿನ್ನಮ್ಮ ಸಂಪದ, ತಿನ್ನಮ್ಮ, ತಿನ್ನು ತಿನ್ನು ತಿನ್ನು. ಹಾ, ತಿನ್ನು. ಒಳ್ಳೆ ಜೋಡಿ. ಮನೆಯಲ್ಲಿ ಯಾವಾಗ್ಲೂ ನೀನು ಕಷ್ಟದಲ್ಲೇ ಕಾಣಿಸ್ತಿದ್ಯಾ. ಇಷ್ಟು ಕಷ್ಟಪಡ್ತಾ ಇಲ್ಲಿರೋದು ಅನಿವಾರ್ಯನಾ? ನನಗೂ ಮದುವೆ ಆಗಿಲ್ಲ, ಸ್ಟಿಲ್ ಬ್ಯಾಚುಲರ್. ನಿನಗೆ ಮದುವೆ ಆಗಿದ್ರು ಆಗದೆ ಇರೋ ಥರ. ಹಾಗಿದ್ದಾಗ ಮತ್ತೆ ಶೌರ್ಯ ಹೀರೋ. ಅಯ್ಯೋ ಅಮ್ಮ, ತೆಂಗಿನ ಮರದಿಂದ ಬಿದ್ದಿದ್ದು, ತೆಂಗಿನ ಮರದಿಂದ ಲಾಡು ಬೇಕಾ? ಲಡ್ಡ? ಅಯ್ಯೋ ಆಗಲ್ಲ, ಶುಗರು. ಹೋಗ್ಲಿ, ಖಾರ ಬುಂದಿ ಅವಕಾಶನೇ ಇಲ್ಲ. BP. ಸರಿ,
ನೆಮ್ಮದಿಯಾಗಿ ಹೋಗಿ ಅಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋದ? ನನಗೆ ಅದು ಆಗೋದಿಲ್ಲ. ಯಾಕೆ? ನನಗೆ ಪೈಲ್ಸು. ಮೂರ್ಖ, ಔಷಧಿ ಅಂಗಡಿಲಿ ಔಷಧ ಇರೋ ಹಾಗೆ ಮೈ ತುಂಬಾ ರೋಗ ಇಟ್ಕೊಂಡು ನನ್ನ ಮೊಮ್ಮಗಳು ಬೇಕೇನೋ ನಿನಗೆ? ಕಲ್ಯಾಣಿ ಯಾರಂತ ಗೊತ್ತಿಲ್ವಾ? ನನ್ನ ಮೊಮ್ಮಗನ ಹೆಂಡತಿ. ಬುದ್ಧಿ ಇಲ್ವಾ ನಿನ್ಗೆ? ಶೌರ್ಯನ್ ಹೆಂಡತಿ ಸಂಪದ ಅಲ್ವಾ? ಅಂದ್ರೆ ಶೌರ್ಯ ಇನ್ನು ನಮ್ಮನೆ ಅಳಿಯ ಅಂತಾನೆ ಅನ್ಕೊಂಡಿದಾರಮ್ಮ. ಅಷ್ಟಕ್ಕೂ ನೀವು ಬಂದಿರೋ ಕೆಲಸ ಏನು, ಮಾಡ್ತಾ ಇರೋ ಕೆಲಸ ಏನು? ಬಂದಿರೋದು ಸಂಪದಗೋಸ್ಕರನೇ. ಆದ್ರೆ ಮತ್ತೆ ಬಂದಿರೋ ಕೆಲಸ ನೋಡ್ಕೊಂಡು ಬಾಯಿ ಮುಚ್ಕೊಂಡು ಇರು. ಏನ್ರಿ ಏನೋ ಅಂತಿದ್ರೆ ಬಾಯಿ ಮುಚ್ಬಿಟ್ರಿ? ಅಂದ್ರೆ ಮುಸ್ಕಲ್ಲಿ ಗುದ್ದಾಟ ಯಾಕೆ ಅಂತಿದ್ದಾಳೆ. ಹಾ, ಇದ್ರಲ್ಲಿ ಮುಸ್ಕಿನ್ ಗುದ್ದಾಟ ಏನಿದೆ ರೀ? ಎಲ್ಲ ಕ್ಲಿಯರೇ. ಸಂಪದ ಆನಂದವಾಗಿದ್ದಾಳೆ. ಬಿಡಿ. ಏಯ್ ಏಯ್, ಯಾರಿಗೆ? ನನಗ? ಹಾ, ನಿಮ್ಮನಲ್ಲ ಸರ್, ನನ್ನ 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 ತಪ್ಪಮ್ಮ, ಮಾವಯ್ಯನ ಹಾಗನ್ಬಾರ್ದು. ತಪ್ಪಮ್ಮ, ಹಾಗನ್ಬಾರ್ದು. ದೊಡ್ಡವ್ರಿಗೆ ಹಾಗನ್ಲೇಬಾರ್ದು. ಎಲ್ರೂ ಹಬ್ಬದ ಆನಂದದಲ್ಲಿದ್ದೀರಾ. ನಾನು ಮತ್ತೆ ಬರ್ತೀನಿ. ಆ ಹುಡುಗಿನ ಹೀಗೆ ನೋಡ್ಕೊಳ್ಳಿ. ಇನ್ನೊಂದು ಲಡ್ಡುನು ತಿನ್ಸಿ. ಗೇಟ್ ಆ ಕಡೆ ಇದೆ, ಹೋಗಿ. ಆಯ್ತಾಯ್ತು. ಹೋಗಿ ಸರ್, ಹೋಗಿ ಹೋಗಿ. ಹಾ, ಹೋಗಿ ಸರ್. ಹೇಯ್, ಏನೇ ಹಾಗೆ ನೋಡ್ತಿದ್ಯಾ? ಹೋಗಿ ಪಾತ್ರೆ ತಿಕ್ಕು, ಹೋಗೋ. ಲಾಡುನ ಒಳಗಡೆ ಅಡಿ ಅಂದ್ರೆ ಈ ತರ ಹುಚ್ಚುಚ್ಚು ಕೆಲಸ ಮಾಡ್ತೀರಾ? ಅಮ್ಮ ಅಮ್ಮ ಅಮ್ಮ, ಏನಮ್ಮ ಇದು? ಮಾಡಿರೋದು ನೀವೇ ಅಲ್ವಾ? ಅರ್ಥ ಆಗಲ್ವಾ? ಅಡಿಗೆ ಮನೆಗೆ ಹೋಗ್ತೀವಿ ಅಂತ ಹೇಳ್ದಾಗ್ಲೇ ನನ್ಗೆ ಅರ್ಥ ಆಯ್ತು. ಇಬ್ರು ಸೇರ್ಕೊಂಡು ಪ್ರಸಾದ ಅಂತ ಲಾಡು ಮಾಡುವಾಗ್ಲೂ ನನ್ಗೆ ಅರ್ಥ ಆಯ್ತು ನೀವ್ ಬೇಕು ಅಂತ ಮಾಡಿದೀರಾ ಅನ್ನೋದು. ಏನ್ ಮಾಡಿದಾರಂತ ದಮಯಂತಿ? ನಿನ್ ಗೋಳು ಲಡ್ಡು ತಾನೇ ಮಾಡಿರೋದು. ಹಾ, ಲಾಡುನೇ ಮಾಡಿರೋದು. ಅದನ್ನ ಮಾಡುವಾಗ ಇನ್ನು ಬೇಕಾಷ್ಟು ಮಾಡಿದ್ದಾರೆ. ಅದು ಗೊತ್ತಿಲ್ಲದೆ ಮಾತಾಡಬೇಡಿ. ನಾನ್ ಹೊರಗಡೆ ಇದ್ದಾಗ ನಮ್ಮನೆ ಹಿಟ್ಟನ್ನ ತಗೊಂಡು ಹೋಗಿ ಅಮ್ಮನ ಮನೆ ಹಿಟ್ಟಿಗೆ ಬೆರೆಸ್ದಾಗ್ಲೇ ನನ್ಗೆ ಅರ್ಥ ಆಗೋಯ್ತು ಇದು ಅನುಪಮನ್ ಕೆಲಸ ಅನ್ನೋದು. ಪಕ್ಕದಲ್ಲೇ ಇದ್ಕೊಂಡು ನಿಮ್ಮಮ್ಮ ನಿನ್ ಕೈಯಲ್ಲಿ ಇಂಥ ಕೆಲಸನೂ ಮಾಡಿಸ್ತಾಳ? ಅತ್ತೆ, ನಮ್ಮಮ್ಮಂಗೆ ಏನು ಹೇಳ್ಬೇಡಿ. ಅಮ್ಮಂಗೆ ಏನು ಗೊತ್ತಿಲ್ಲ. ಹೌದು, ನಿಮ್ಮಮ್ಮನ್ಗೇನು ಗೊತ್ತಿಲ್ಲ. ನಿನಗ್ ಮಾತ್ರ ಎಲ್ಲ ಗೊತ್ತು. ಅಪ್ಪಿ ತಪ್ಪಿ ನಿಮ್ಮಮ್ಮಂಗ ಅನ್ಬಿಟ್ನಮ್ಮ. ಎಷ್ಟೇ ಆದ್ರೂ ಮಾಧುರಿ ರಕ್ತ ಅಲ್ವಾ? ಅನುಪಮ ಹೇಳ್ಕೊಡೋ ಅಗತ್ಯ ಏನಿದೆ? ದಮಯಂತಿ, ಯಾಕೆ ಹಾಗೆ ಮಾತಾಡ್ತೀಯ? ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿಲ್ವಾ ನಾನು? ಪ್ರತಿಯೊಂದಕ್ಕೂ ಯಾಕಮ್ಮ ಮಾಧುರಿ ಅತ್ತೆ ಹೆಸರು ತಗೊಂಡ್ ಬರ್ತೀಯ? ಅವಳು ನೋಡಿದ್ರೆ ಇವಳು ನನ್ಬೇಡ ಅಂತಾಳೆ, ಇವಳು ನೋಡಿದ್ರೆ ಅವಳು ನನ್ಬೇಡ ಅಂತಾಳೆ. ಕೊನೆಗೆ ನನ್ನ ಹೊಟ್ಟೆಲ್ ಹುಟ್ಟಿರೋನು ಕೂಡ ನಿಮ್ ಪರ ವಹಿಸ್ಕೊಂಡೆ ಮಾತಾಡ್ತಾನೆ.
ನೀನ್ ಮಾತಾಡೋ ಮಾತು ಚೆನ್ನಾಗಿದ್ರೆ ಎಲ್ರು ಯಾಕೆ ಮಾತಾಡ್ತಾರೆ? ಇದಕ್ಕೆ ಕಣೆ ನಾನು ನಿನಗೆ ಬೈಯೋದು. ನಿಮ್ಮಮ್ಮ ಮಾಧುರಿಗಿಂತ ಬುದ್ಧಿವಂತೆ ನೀನು ಅಂತ. ಮಾಡೋದನ್ನೆಲ್ಲ ಮಾಡಿ ಏನು ಗೊತ್ತಿಲ್ದೇ ಇರೋ ಅಮಾಯಕಿ ತರ ಇರ್ತೀಯ. ಇಲ್ದೇ ಇರೋ ಮಾಧುರಿ ಜೊತೆ ಇವಳನ್ನ ಯಾಕೆ ಹೋಲಿಸ್ತೀಯ ದಮಯಂತಿ? ಕಲ್ಯಾಣಿಗೂ ಮಾಧುರಿಗೂ ಯಾವ ವಿಷಯದಲ್ಲೂ ಕೂಡ ಹೋಲಿಕೆ ಇಲ್ಲ. ಆಹಾ, ನೋಡಕ್ಕೆ ಎಷ್ಟು ಆನಂದನೋ. ಹೆತ್ತ ತಾಯಿ ಒಳ್ಳೆಯವಳಲ್ಲ ಅಂತ ಸೌತಿ ತಾಯಿ ಹೇಳ್ತಾ ಇದ್ದಾಳೆ, ಅದು ಕೂಡ ಮಗಳು ಮುಂದೆನೆ. ಅನುಪಮಮ್ಮಂಗೆ ಆ ಹಕ್ಕಿದೆ. ನಮ್ಮಮ್ಮಂಗ್ ಬೈಯೋ ಹಕ್ಕು ನನಗಿಂತ ನಮ್ಮಪ್ಪಂಗಿಂತ ಅನುಪಮಮ್ಮಂಗೆ ಜಾಸ್ತಿ ಇದೆ. ಯಾಕಂದ್ರೆ ನಮ್ ತಪ್ಪು ಒಪ್ಪು ಎಲ್ಲದನ್ನು ಸಹಿಸ್ಕೊಂಡು ನಮ್ ಜೊತೆ ನಿಂತು ಕಾಪಾಡ್ತಾ ಇರೋ ದೇವತೆ ನಮ್ಮಮ್ಮ. ನೀವ್ ಹೇಳ್ದಾಗೆ ಅವ್ರು ನನ್ಗೆ ಮಲತಾಯಿ ಅಲ್ಲ, ನನ್ನ ಹೆತ್ತ ತಾಯಿಗಿಂತ ತುಂಬಾ ತುಂಬಾ ಜಾಸ್ತಿ. ಒಬ್ಬರನ್ನೊಬ್ರು ತುಂಬಾ ವಹಿಸ್ಕೊಂಡ್ ಮಾತಾಡ್ತಾ ಇದ್ದೀರಾ. ನೀವೆಲ್ಲರೂ ಒಂದೇನೆ ಅಲ್ವಾ? ಅಲ್ಲ, ಇವಾಗ ಕಲ್ಯಾಣಿ ಏನ್ ಮಾಡಿದ್ಲು ಅಂತ ಅವಳನ್ನು ಅವ್ರ ಅಮ್ಮನ್ನು ಬೈತಾ ಇದೀಯಾ? ಲಾಡುನ ಒಳಗಿಡು ಅಂದ್ರೆ ಮಾಡ್ತಾ ಇದ್ದಿದ್ ಏನ್ ಕೆಲ್ಸನೋ? ಆ ಲವ್ ಸಿಂಬಲ್ ಮಾಡಿದಕ್ಕೆ ಕಲ್ಯಾಣಿ ಅವರಮ್ಮ ತಪ್ಪು ಮಾಡಿದ್ದಾರೆ ಅಂದ್ರೆ ನಾನು ಕೂಡ ಅವಳ ಜೊತೆ ಸೇರ್ಕೊಂಡೇ ಮಾಡಿದ್ದು. ಈಗ ನಮ್ಮಮ್ಮನು ತಪ್ಪು ಮಾಡಿದ್ದಾರೆ ಅಂತಾನ? ಅದು ಹಾಗೆ ಕೇಳೋ. ಸುತ್ತಿ ಬಳಸ್ದೇನೆ ನೇರವಾದ ಪ್ರಶ್ನೆ, ಉತ್ತರ ಕೊಡು ದಮಯಂತಿ. ಇವಳ ಬಗ್ಗೆ ಎಲ್ಲ ಗೊತ್ತಿರೋದೇ ಅಲ್ವಮ್ಮ. ಏನೋ ಮಾತಾಡ್ಬೇಕು ಅನ್ಕೋತಾಳೆ, ಏನೇನೋ ಮಾತಾಡ್ಬಿಡ್ತಾಳೆ. ನೀವು ಹೋಗಿ ಅಮ್ಮ. ನೀನ್ ಬಾಮ. ಮಾತುಗಳನ್ನ ಕೇಳಿದ್ರೆ ಮನಸ್ಸು ಹಾಳಾಗುತ್ತೆ. ಅಂಥ ಮಾತುಗಳನ್ನೆಲ್ಲ ಕೇಳಿ ಮನಸ್ಸನ್ನ ಹಾಳು ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿದೆಮ್ಮ? ಯಾರ ಹೌದು ಅಂದ್ರೂ ಸರಿ, ಇಲ್ಲ ಅಂದ್ರೂ ಸರಿ, ನೀನು ನನ್ನ ಮಗಳೇ. ನೋಡು, ನೀನ್ ನಿನ್ನ ಗಂಡನ ಜೊತೆ ಇಷ್ಟೆಲ್ಲ ಮಾತಾಡಿರೋ ನಿನ್ನ ಅತ್ತೆ ಜೊತೆ ಸಂತೋಷವಾಗಿರುವಂತ ದಿನಗಳು ಹತ್ರದಲ್ಲೇ ಇದೆಮ್ಮ. ಸುಮ್ಮನೆ ಕೊರಗಬೇಡ ನೀನು. ಆದ್ರಿಂದ ನಿನ್ನ ಮುಖದಲ್ಲಿ ನಗು ಇರಬೇಕೇ ಹೊರತು ನಿನ್ನ ಕಣ್ಣಲ್ಲಿ ನೀರಿರಬಾರ್ದು. ಎಲ್ಲಿ ನಗು? ಅಯ್ಯಯ್ಯೋ ಪಾಪ, ಎಷ್ಟು ಕಷ್ಟ ಬಂದ್ಬಿಡ್ತು ಸಂಪದಾಗೆ. ಏನೇನೋ ಮಾಡ್ಬೇಕಂತ ಬಂದು ಏನೇನೋ ಮಾಡ್ತಾ ಇದ್ದಾಳೆ. ನೀನೇನೋ ಸಾಧಿಸ್ತೆ ಅಂತ ಅನ್ಕೋಬೇಡ. ನಾನು ಸಾಧ್ಸಾಯ್ತು, ಇನ್ನೂ ಸಾಧಿಸೋದಕ್ಕೆ ಏನಿದೆ? ನೀನೇ ಪಾಪ ಗಂಡ ಬೇಕು ಮಗು ಬೇಕು ಅಂತ ಬಂದು ಸೊಸೆಗಿಂತ ಕಮ್ಮಿ ಕೆಲ್ಸದೊಳಗಿಂತ ಜಾಸ್ತಿ ಅನ್ನೋ ತರ ಆಗಿದ್ಯಾ. ಸೊಸೆ ಆಗಿ ಇದನ್ನೆಲ್ಲ ಮಾಡಿರೋದು ನಾನು. ಯಾವುದು? ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದಾ? ಅದಕ್ಕೆ ಸೊಸೆ ಯಾಕೆ? ಕೆಲ್ಸದೊಳಗ್ ಮಾಡಿದ್ರೆ ದುಡ್ಡಾದ್ರೂ ಸಿಕ್ತಿತ್ತು. ನೀನ್ ಅನ್ಕೊಂಡಿದ್ ಯಾವುದು ಸಾಧಿಸೋದಿಕ್ಕಾಗಲ್ಲ ಸಂಪದ. ಆಫೀಸನ್ನ ದೂರ ಮಾಡ್ಬೇಕು,
ಮಗುನ ದೂರ ಮಾಡ್ಬೇಕು ಅನ್ಕೊಂಡೆ. ದೂರ ಮಾಡ್ದೆ ಅಂತ ನಿನಗನ್ನಿಸ್ತಾ ಇದೆಯೋ ಏನೋ, ಆದ್ರೆ ಅವ್ರು ನನಗೆ ತುಂಬಾ ಹತ್ರ ಆಗಿದ್ದಾರೆ. ನಮ್ಮನ್ನ ದೂರ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ನಿನ್ನಿಂದ ಯಾವತ್ತೂ ಆ ಕೆಲಸ ಮಾಡಕ್ಕಾಗಲ್ಲ. ನೀನ್ ಬಂದಿದ್ರಿಂದ ನನಗ್ ತುಂಬಾ ಹೆಲ್ಪ್ ಆಯ್ತು ಗೊತ್ತಾ. ಹಾಯಾಗಿ ಓದ್ಕೊಂಡು ಜಾಬ್ ಮಾಡ್ತಾ ಇದ್ದೀನಿ. ಆದ್ರೆ ನೀನು ಹೀರೋಯಿನ್ ಆಗ್ಬೇಕು ಅಂತ ಕನಸ್ಕೊಂಡು ಇವಾಗ ಮನೆ ಕೆಲ್ಸದೊಳ ಹಾಗೆ ಜೀವನ ಮಾಡ್ತಿದ್ಯಾ. ಪಾಪ, ನೀನ್ ಹಣೆ ಬರ್ದಲ್ ಹಾಗೆ ಬರ್ತಿದ್ಮೇಲೆ ನೀನೇನ್ ಮಾಡಕ್ಕಾಗತ್ತೆ ಹೇಳು. ಪಾಪ ಅನ್ನಿಸ್ತಿದೆ ಸಂಪದ. ನಿಜಾನೇ ಅಲ್ವಾ? ಆ ಕಲ್ಯಾಣಿ ಹೇಳ್ದಾಗೆ ಏನ್ ಮಾಡ್ಬೇಕು ಅಂತ ಬಂದೆ, ಏನ್ ಮಾಡ್ತಿದ್ದೀನಿ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ. ಏನು? ಒಂದ್ಸಲ ಫೋನ್ ಕೊಡ್ತೀರಾ? ಸಿದ್ದುಗ್ ಫೋನ್ ಮಾಡ್ಬೇಕು. ಸರಿ, ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾರು ನೋಡದೇ ಇರೋ ಹಾಗೆ ಮಾಡು. ಹೇಳಕ್ಕ. ನಾನ್ ಸಿದ್ದು. ಹಾಯ್ ಸ್ಯಾಮ್, ಹೇಗಿದ್ಯಾ? ನೀನ್ ಅನ್ಕೊಂಡಿರೋಷ್ಟು ಹ್ಯಾಪಿಯಾಗಂತೂ ಇಲ್ಲ ಸಿದ್ದು. ಬಂದಿರೋ ಕೆಲ್ಸ ಬಿಟ್ಟು ಏನೇನೋ ಮಾಡ್ತಾ ಇದ್ದೀನಿ. ಇಲ್ಲಿ ಇರೋ ಬಂಗಾರನೆಲ್ಲ ಲಾಕರಲ್ಲಿ ಇಟ್ಟಿದ್ದಾರೆ. ಅದನ್ನ ಕದ್ಕೊಂಬರೋದು ಹೇಗೆ? ಏನೋ ಒಂದು ಮಾಡ್ತೀನಿ ಸ್ಯಾಮ್, ನೀನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ಹಾಗೆ ಹೇಳ್ತಿದ್ಯಾ, ಆದ್ರೆ ಏನು ಮಾಡ್ತಿಲ್ಲ. ಹೋಗ್ಲಿ, ನಾನು ಆ ದುಡ್ಡು ಬಂಗಾರನೆಲ್ಲ ತಂದಿಡಿ ಅಂತ ಹೇಳೋಣ ಅನ್ಕೊಂಡ್ರೆ ಎಲ್ಲ ಅನುಮಾನ ಬರುತ್ತೋ ಅಂತ ಸುಮ್ಮನೆ ಆಗ್ತಿದ್ದೀನಿ. ನೀನೇನು ಮಾಡಲ್ಲ, ಇಲ್ಲಿದ್ ನಾನ್ ಕೂಡ ಏನು ಮಾಡಕ್ಕಾಗ್ತಿಲ್ಲ. ಏನು ದುಡ್ಡು ಒಡವೆ ಅಂತಿದ್ದಾಳೆ? ನೀನೇನು ಟೆನ್ಷನ್ ಮಾಡ್ಕೋಬೇಡ ಸ್ಯಾಮ್, ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿದ್ದೀನಿ. ಓಕೆ, ಬಾಯ್. ಏನ್ ಸಂಪದ, ಏನೋ ದುಡ್ಡು ಒಡವೆ ಅಂತಿದ್ಯಾ? ಅದನ್ನ ಕಳ್ತನ ಮಾಡೋ ಕೆಲ್ಸದಲ್ಲಿದ್ದೀರಾ? ಜೋರಾಗಿ ಮಾತಾಡ್ಬೇಡಿ, ಎಲ್ಲರಿಗೂ ಹೇಳ್ಬಿಡ್ತೀರಾ ಏನು? ಇಬ್ರು ಸೇರಿ ಗುಟ್ಟಾಗಿ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೀರೇ? ಅಯ್ಯೋ, ಅತ್ತೆ, ನನ್ ಮಗನ್ ಜೊತೆ ಸಂಸಾರ ಮಾಡಕ್ಕೆ ಅಂತ ಬಂದಿರೋ ಕೆಲ್ಸನ ಬಿಟ್ಟು 24 ಗಂಟೆ ಇವಳ ಜೊತೆ ಹರಟೆ ಹೊಡಿಯೋದು, ಫೋನಲ್ಲಿ ಮಾತಾಡೋದು. ಇವಾಗ ಹೇಗ್ ಮಾತಾಡ್ತೀಯೋ ಮಾತಾಡು. ನಿಮ್ ಫೋನು ಅಂತ ಹೇಳ್ಬೇಕಿತ್ತು. ಅತ್ತೆ ನನ್ನ ಫೋನು ಅನ್ಕೊಂಡು ಆವೇಶ ಪಟ್ಬಿಟ್ರು. ಸಾರಿ ಚಿಕ್ಕಮ್ಮ.